ಒಂದಿನ ಪೂರ್ತಿ ಇಟ್ಟರೂ ಇದೇ ಥರ ಇರುತ್ತೆ. ಈ ಚಪಾತಿ ಸಾಫ್ಟಾಗಿರುತ್ತೆ ನೋಡಿ. ಈ ರೀತಿ ಸಾಫ್ಟಾದ ಚಪಾತಿಯನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಟಿಪ್ಸ್ ಜೊತೆಗೆ ತಿಳಿಸಿದ್ದೀನಿ ನೋಡಿ. ಒಳಗಡೆ ಕೂಡ ಲೇಯರ್ ಬಂದಿದೆ ನೋಡಿ. ಈ ಚಪಾತಿಗೆ ಒಂದೊಳ್ಳೆ ರುಚಿಯಾದಂತಹ ಮೊಟ್ಟೆ ಬುರ್ಜಿಯನ್ನು ಕೂಡ ಮಾಡಿದ್ದೀನಿ. ಇದು ಹೇಗೆ ಮಾಡಿದೆ ಅಂತ ನೋಡೋಣ. ಫಸ್ಟು ಈ ಮೊಟ್ಟೆ ಬುರ್ಜಿಗೆ ಬೇಕಾಗಿರುವಂತಹ ಮೊಟ್ಟೆ ತೊಗೊಂಡಿದ್ದೀನಿ. 3 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಎಲ್ಲ ಮೊಟ್ಟೆಯನ್ನು ಒಡೆದು ಈ ರೀತಿ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಒಂದು 1/2 ಟೀ ಸ್ಪೂನ್ ಕರಿಮೆಣಸು ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇವಾಗ ನಾನು ಈಗಾಗಲೇ ಮಿಕ್ಸ್ ಮಾಡಿರುವಂತಹ ಈ ಮೊಟ್ಟೆ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡಬೇಕು. ಮೇಲ್ಗಡೆ ಈ ರೀತಿ ಇರುತ್ತೆ, ಬಟ್ ಕೆಳಗಡೆ ಬೆಂದಿರುತ್ತೆ. ಸೊ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ದೊಡ್ಡ ದೊಡ್ಡ ಪೀಸಸ್ ಆಗಿಯೇ ಮಾಡ್ಕೋಬೇಕು. ಆಗ ನಮಗೆ ಆ ಒಂದು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಈಗ ರೆಡಿಯಾಗಿದೆ ಇದು ಮೊಟ್ಟೆ ಬುರ್ಜಿ. ಇದನ್ನು ಸೈಡಲ್ಲಿ ಎತ್ತಿಡೋಣ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ಈರುಳ್ಳಿ ಬೇಯೋ ತನಕನೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ ನಂತರ 2 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಬೇಯೋ ತನಕನೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/2 ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಗರಂ ಮಸಾಲ ಸೇರಿಸಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1/4 ಗ್ಲಾಸ್ ನೀರು ಹಾಕಿದ್ದೀನಿ. ನಿಮಗೆ ಗ್ರೇವಿ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬೋದು. ಇಲ್ಲ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂದರೆ ಈ ರೀತಿ ಮಾಡ್ಕೋಬೋದು. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇಲ್ಲಿ ಟೇಸ್ಟ್ ಮಾಡಿ ನೋಡಿ ಉಪ್ಪನ್ನು ಹಾಕಿ. ಈಗಾಗಲೇ ನಾವು ಒಂದು ಮೊಟ್ಟೆ ಬುರ್ಜಿ ಮಾಡಬೇಕಾದ್ರೇ ನಾವು ಉಪ್ಪನ್ನು ಸೇರಿಸಿದ್ದೀವಿ. ಇಲ್ಲಿ ನೋಡಿಬಿಟ್ಟು ಹಾಕ್ಕೋಬೇಕು. ಈಗ ಇದನ್ನು ಒಂದು 2 ಮಿನಿಟ್ಸ್ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಈಗ ಬೆಂದಿದೆ. ಇದೆಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಥರ ಮಿಕ್ಸ್ ಮಾಡಿದ ನಂತರ ಈಗ ನಾವು ಈಗಾಗಲೇ ಮಾಡಿರುವಂತಹ ಆ ಮೊಟ್ಟೆ ಬುರ್ಜಿಯನ್ನು ಇದಕ್ಕೆ ಸೇರಿಸಬೇಕು. ಈ ರೀತಿ ಸೇರಿಸಿ ಇದನ್ನು ಸಹ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ರುಚಿಯಾದ ಚಪಾತಿಗೆ ಒಂದೊಳ್ಳೆ ಸೈಡ್ ಡಿಶ್ ಆಗುತ್ತೆ. ಬಟ್ ಇಲ್ಲಿ ಏನು ಅಂದರೆ ಮೊಟ್ಟೆ ಬುರ್ಜಿಗಳು ದಪ್ಪ ದಪ್ಪ ಪೀಸಸ್ ಆಗಿ ಸಿಗ್ತದೆ. ಸೊ ಒಂದು ರೀತಿ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಇಲ್ಲಿ ನಮ್ಮ ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಖಾರದ ಪುಡಿಯನ್ನು ಕಮ್ಮಿ ಹಾಕಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಾದರೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಈರುಳ್ಳಿಯನ್ನು ಫ್ರೈ ಮಾಡಬೇಕಾದ್ರೇ ಹಾಕ್ಬೋದು. ಮತ್ತು 1 ಟೀ ಸ್ಪೂನ್ ನಾನು ಖಾರದ ಪುಡಿಯನ್ನು ಹಾಕಿದ್ದೀನಿ. ನೀವು 1.5 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ರುಚಿಯಾದ ಮೊಟ್ಟೆ ಬುರ್ಜಿ ರೆಡಿಯಾಗುತ್ತೆ ನೋಡಿ. ಯಾವಾಗಲೂ ಒಂದೇ ರೀತಿಯಾದಂತಹ ಮೊಟ್ಟೆ ಬುರ್ಜಿ ಮಾಡ್ತಾ ಇರ್ತೀವಿ. ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟು ಚಪಾತಿ ಮಾಡಲಿಕ್ಕೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅಷ್ಟು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ನಾನೀಗ ನೀರನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಇಲ್ಲಿ ನಾನು ಬರೀ ಗೋಧಿ ಹಿಟ್ಟು, ಸಾಲ್ಟು ಮತ್ತು ನೀರು, ಈ ಚಪಾತಿ ಹಿಟ್ಟಿಗೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟು ತುಂಬ ಟೈಟ್ ಆಗಿರಬಾರ್ದು, ತುಂಬ ಸಾಫ್ಟಾಗಿ ಇರಬಾರ್ದು. ಈ ರೀತಿ ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ನೋಡಿ. ಈ ರೀತಿ ನೀವೇನು ಮಾಡಬೇಕು, ಚಪಾತಿ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಬೇಕು ನೋಡಿ. ಮತ್ತೊಮ್ಮೆ ತೋರಿಸ್ತೀನಿ.
ಈ ಒಂದು ನಮ್ಮ ಹೆಬ್ಬೆರಳಿನ ಸಹಾಯದಿಂದ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟನ್ನು ತಗೋಬೇಕು. ತುಂಬ ದಪ್ಪನೂ ಬೇಡ, ತುಂಬ ಸಣ್ಣಗೆ ಇರೋದು ಬೇಡ. ಈ ರೀತಿ ಹೆಬ್ಬೆರಳಿನ ಸಹಾಯದಿಂದ ನೀವು ಚಪಾತಿ ಹಿಟ್ಟನ್ನು ಒಂದು ಉಂಡೆ ಮಾಡಿ ತಗೊಳ್ಳಿ. ಈಗ ಇಲ್ಲಿ ಮೇನ್ ಪ್ರಾಸೆಸ್ ಇರೋದು, ಇಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಸ್ವಲ್ಪ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ತ್ರಿಭುಜಾಕಾರದಲ್ಲಿ ಅದನ್ನು ಮಡಚಿ, ಇಲ್ಲಿ ಮಧ್ಯದಲ್ಲೇ ನಾವು ಚಪಾತಿ ಹಿಟ್ಟನ್ನು ಲಟ್ಟಿಸ್ಬೇಕು. ಸೈಡ್ಸ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಲಟ್ಟಿಸ್ಬಾರ್ದು. ಆದಷ್ಟು ಮಧ್ಯದಲ್ಲೇ ನೀವು ಲಟ್ಟಿಸ್ಕೋಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಚಪಾತಿಯ ಒಂದು ಸೈಜ್ ನೀಟಾಗಿ ಬರುತ್ತೆ. ನೋಡಿ, ಎಲ್ಲ ಒಂದೇ ಸೈಜಲ್ಲಿದೆ, ಇಷ್ಟಿರಬೇಕು ಅಟ್ಲೀಸ್ಟ್. ಈಗ ಎರಡನೇ ಚಪಾತಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್. ಅದರ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಹೊತ್ತಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು. ಎಣ್ಣೆ ಹಾಕಿ ಆನಂತರ ಇದನ್ನು ಸವರಿ ತ್ರಿಭುಜಾಕಾರದಲ್ಲಿ ಮಡಚಿ ಇದನ್ನು ಲಟ್ಟಿಸಿದರೆ ನಿಮಗೆ ಈ ಒಂದು ಒಳಗಡೆ ಲೇಯರ್ಗಳು ಫಾರ್ಮ್ ಆಗುತ್ತೆ. ಸೊ ಆವಾಗ ಚಪಾತಿಗೆ ಒಂದು 3 ಲೇಯರ್ ಸಿಗುತ್ತೆ. ಸೊ ಈ ರೀತಿ ಮಧ್ಯದಲ್ಲೇ ಈ ರೀತಿ ಲಟ್ಟಿಸ್ಕೋಬೇಕು. ನಾವು ಪ್ರತಿ ಚಪಾತಿನೂ ಈ ರೀತಿ ಹೊತ್ತಿದ ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ಗೋಧಿ ಪೌಡ್ರ್ ಹಾಕಿ ಈ ರೀತಿ ಸವರಿ ನಂತರ ಇದನ್ನು ತಟ್ಟೆ ಮೇಲೆ ಇಡಬೇಕು. ಆ ಗೋಧಿ ಪೌಡ್ರ್ ಹಾಕಿರೋದು ಕೆಳಗಡೆ ಹೋಗಬೇಕು, ಆ ತಟ್ಟೆಯ ಕೆಳಗೆ ಹೋಗಬೇಕು. ಇದೇ ರೀತಿ ಪ್ರತಿ ಸರಿನೂ ಮಾಡಬೇಕಾದ್ರೆ ಗೋಧಿ ಪೌಡ್ರ್ ಹಾಕಿರುವಂತಹ ಆ ಒಂದು ಸೈಡ್ ಕೆಳಗಡೆ ಹೋಗಬೇಕು. ಅದನ್ನು ಮಾತ್ರ ನೀವು ಸ್ವಲ್ಪ ನೋಡ್ಕೊಳ್ಳಿ. ತವ ತುಂಬ ಬಿಸಿಯಾಗಿರಬೇಕು. ಹಾಕಿದ ತಕ್ಷಣವೇ ಅದು ಸ್ವಲ್ಪ ಬೊಬ್ಬೆ ಬರುತ್ತೆ. ಅದಾದ ನಂತರ ಅದನ್ನು ತಿರುವು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಬೆಂದಿರುವಂತಹ ಭಾಗಕ್ಕೆ. ಮತ್ತು ಇನ್ನೊಂದು ಸೈಡ್ಗೂ ಕೂಡ ಎಣ್ಣೆ ಹಾಕಿ ಈ ರೀತಿ ಕಂಟಿನ್ಯೂಸ್ ಆಗಿ ಬೇಯಿಸ್ಕೋಬೇಕು. ಎಲ್ಲಿ ಯಾವ್ಯಾವ ಭಾಗದಲ್ಲಿ ಬೆಂದಿಲ್ಲ ಆ ಭಾಗದಲ್ಲಿ ಈ ರೀತಿ ಪ್ರೆಸ್ ಮಾಡಿ, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಲೈಟಾಗಿ ಪ್ರೆಸ್ ಮಾಡಬೇಕು. ಇದನ್ನು ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಚಪಾತಿ ರೆಡಿಯಾಗಿದೆ. ಮತ್ತೊಂದು ಹಾಕುವಾಗ ಫ್ಲೇಮನ್ನು ಕಮ್ಮಿ ಮಾಡಿ ನಂತರ ಫ್ಲೇಮ್ ಹೈ ಮಾಡಿ. ನೋಡಿ, ಈ ರೀತಿ ಬೊಬ್ಬೆ ಬರುತ್ತೆ. ಬೊಬ್ಬೆ ಬಂದ ನಂತರ ಇದನ್ನು ತಿರುವು ಹಾಕಬೇಕು. ಈಗ ಒಂದು ಸೈಡ್ ಬೆಂದಿದೆ. ಈಗ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಮತ್ತೆ ಅದನ್ನು ತಿರುವು ಹಾಕಿ ಇನ್ನೊಂದು ಸೈಡ್ಗೂ ಎಣ್ಣೆ ಹಾಕಿ ಈ ರೀತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇಯಕ್ಕಿಂತ ಮುಂಚೆನೇ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ನಾನು ಚಪಾತಿ ಹಿಟ್ಟನ್ನು ಕಲಸಿದ ನಂತರ ರೆಸ್ಟಿಂಗ್ ಪೀರಿಯಡ್ ಅಂತ ನಾನೇನು ಕೊಟ್ಟಿಲ್ಲ. ಯಾಕೆ ಅಂದರೆ ನಾನು ಇಮಿಡಿಯೇಟಾಗಿ ಅದನ್ನು ಉಂಡೆ ಮಾಡಿ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ಅದಾದ ನಂತರ ಎಲ್ಲ ಚಪಾತಿ ಲಟ್ಟಿಸ್ಕೊಂಡಿರೋದನ್ನ ಒಂದು ತಟ್ಟೆಗೆ ಹಾಕಿ ಅಲ್ಲಿ ರೆಸ್ಟಿಂಗ್ ಪೀರಿಯಡ್ ಥರ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ಅರ್ಧ ಗಂಟೆನಾದರೂ ನೆನೆಲಿಕ್ಕೆ ಬಿಡ್ಬೋದು. ಚಪಾತಿಗಳನ್ನ ಈ ರೀತಿ ಮಾಡಿದ ನಂತರ ಇದೇ ರೀತಿ ತಟ್ಟೆ ಮೇಲೆ ಒಂದೊಂದಾಗಿ ಈ ರೀತಿ ಜೋಡಿಸ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಆ ಚಪಾತಿ ಸಾಫ್ಟಾಗಿರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿದ್ರೂ ಕೂಡ ಯಾವ ರೀತಿ ಸಾಫ್ಟಾಗಿ ಬಂದಿದೆ ನೋಡಿ. ಒಳಗಡೆ ಲೇಯರ್ ಕೂಡ ಫಾರ್ಮ್ ಆಗಿದೆ. ಎಷ್ಟೇ ನೀವು ಮಡಚಿದ್ರೂ ಕೂಡ ಎಲ್ಲೂ ಕೂಡ ಗಟ್ಟಿ ಇಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಒಳಗಡೆ ಲೇಯರ್ ಕೂಡ ಫಾರ್ಮ್ ಆಗಿದೆ. ಇದು ಒಂದು ಕೂಡ ಟಿಪ್ಸ್. ಚಪಾತಿ ಮಾಡಿದ ನಂತರ ಅದನ್ನು ಈ ರೀತಿ ಜೋಡಿಸ್ಕೊಳ್ಳೋದು. ಅದರಿಂದ ನಿಮಗೆ ಎಲ್ಲೂ ಕೂಡ ನೀರು ಹಾವಿಯಾಗಿ ಅದು ಇನ್ನೊಂದು ಚಪಾತಿನ ನೆನೆಯಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿ ನೀವು ಕೆಲವರು ಹಾಟ್ ಬಾಕ್ಸ್ನಲ್ಲಿ ಹಾಕ್ತೀರಾ, ಅದು ಕೂಡ ಏನಾಗ್ಬಿಡುತ್ತೆ, ಅಲ್ಲಿ ನೀರು ಬಿಟ್ಟು ಅದು ಚಪಾತಿ ಎಲ್ಲ ಒದ್ದೆ ಆಗಿಬಿಡುತ್ತೆ. ಚಪಾತಿ ಮಾಡಿದ ತಕ್ಷಣ ಅದನ್ನು ಮಡಚಿ ಈ ರೀತಿ ನೀಟಾಗಿ ಒಂದೊಂದ್ರ ಮೇಲೆ ಇಟ್ಟರೆ ಖಂಡಿತ ಇಲ್ಲಿ ನೀರು ಯಾವುದೇ ರೀತಿ ಅಂತ ಬಿಟ್ಕೊಳ್ಳಲ್ಲ ಮತ್ತು ಒದ್ದೆ ಕೂಡ ಆಗೋದಿಲ್ಲ. ಈ ರೀತಿ ಸಾಫ್ಟಾಗಿ ಬರುತ್ತೆ. ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಳಿರುವಂಥ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ ಚಪಾತಿ. ಇನ್ಮೇಲಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.